ಓಂ ಅಂಬುವದ ಗ್ರಹಣಾತ್ತು ನ ತಥಾತ್ವಂ ಅಂತ 3ನೇ ಅಧ್ಯಾಯದ 2ನೇ ಪಾದದ 19ನೇ ಸೂತ್ರ. ನಾವೀಗ 39ನೇ ಸೂತ್ರ ನೋಡಿದ್ದೀವಿ ಹಿಂದೆ, ಫಲಮತ ಉಪಪತ್ತೇ ಅಂತ. ಆದರೆ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಒಂದು ಸೂತ್ರವನ್ನು ಇಲ್ಲಿ ತಗೊಂಡು ಆ ಸೂತ್ರದ ಸೂಚಿತವಾದ ಅಧಿಕರಣ ಇತ್ಯಾದಿಗಳನ್ನು ಈ ಸೈಕ ಪರಮೇಶ್ವರ ಇತ್ಯಾದಿ ವಿಷಯಕ್ಕೆ ಮತ್ತೆ ವೃದ್ಧಿ ಇದು ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಂ ಇತ್ಯಾದಿ ವಿಷಯಕ್ಕೆ ಹೊಂದಿಸ್ಕೊಂಡಿದ್ದಾರೆ. ಅದಕ್ಕೆ ಈ ಎಲ್ಲ ಸೂತ್ರಗಳನ್ನು ಅವ್ರು ಹಿಂದೆ ಮುಂದೆ ಮಾಡ್ಕೊಳ್ಳೋದು ಇದೇ ಉದ್ದೇಶದಿಂದ. ಹೀಗೆ ಬೇರೆ ಬೇರೆ ಕಡೆ ಅದನ್ನ ಅಣುಭಾಷ್ಯಕ್ಕೆ ಹೊಂದಿಸಬೇಕಾದ ಜವಾಬ್ದಾರಿ ಅವ್ರಿಗೆ ಇರೋದರಿಂದ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡಿರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲೇನು ವಿಷಯ, ಇದನ್ನು ತತ್ವಮಂಜರಿಯ 60ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೀಗೆ ಹೇಳ್ತಾರೆ. ಅಷ್ಟಾದಶವಿಹಿ ನಯೈಹಿ, ಒಟ್ಟು 18 ಅಧಿಕರಣಗಳು ಈ ಪಾದದಲ್ಲಿ ಬಂದವು. ಅದರಲ್ಲೆಲ್ಲ ಭಗವಂತನಿಗೆ ಏನು ಮಹತ್ವವನ್ನು ನೀವು ವರ್ಣನೆ ಮಾಡಿದ್ರಲ್ಲ, ಅದೆಲ್ಲ ಏನು ಅಷ್ಟು ಸರಿಯಲ್ಲ. ತದಾಯುಕ್ತಮೇವ. ಯಾಕೆಂದ್ರೆ ಆ ಮಹಾತ್ಮ ವರ್ಣನೆ ನೀವು ಮಾಡುವುದು ಅದಕ್ಕಾಗಿ ಭಗವಂತನಲ್ಲಿ ಭಕ್ತಿ ಬೆಳೆಯುವುದಕ್ಕಾಗಿ. ತಸ್ಯ ಭಕ್ತತ್ವೇನ ಭಕ್ತೇ ಏವ ಅನುಪಯೋಗಾತ್. ಆದರೆ ಮಹಾತ್ಮ ವರ್ಣನೆ ಮಾಡಿ ಭಕ್ತಿ ಬೆಳೆದು ಏನಾಗಬೇಕಾಗಿದೆ? ಭಕ್ತಿ ಅಂತನ್ನುವುದೇ ಉಪಯುಕ್ತ ಅಲ್ಲ ಅಂತ ಈಗ ಪ್ರಶ್ನೆ. ಅನುಪಯೋಗಾತ್ ಇತಿ ಇದೊಂದು ಪ್ರಶ್ನೆ. ಆನಂದ ಜ್ಞಾನಾದಿಮತ್ವಸ್ಯ ಮೋಕ್ಷತ್ವೇನ ನಿತ್ಯಸಿದ್ಧತ್ವ. ಅಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ. ಸಾಧಕನಾದವನು ಮುಕ್ತಿ ಪಡಿಬೇಕು, ತನ್ನ ಸ್ವರೂಪಭೂತವಾದ ಜ್ಞಾನಾನಂದಾದಿಗಳನ್ನು ಆವಿಷ್ಕರಿಸ್ಕೋಬೇಕು. ಹಾಗಾಗಬೇಕಾದ್ರೆ ಅವನಿಗೆ ಭಗವಂತನ ಅನುಗ್ರಹ ಬೇಕಲ್ಲ ಅಂತ ಒಂದು ಜಿಜ್ಞಾಸೆ ಬರ್ಬೋದು. ಅದಕ್ಕೆ ಹೇಳ್ತಾರೆ, ಅದು ಜ್ಞಾನಾನಂದಾದಿ ಆವಿಷ್ಕಾರ ರೂಪವಾದ ಮೋಕ್ಷ ಅನ್ನೋದು ನಿತ್ಯ ಸಿದ್ಧ. ಅದು ಯಾಕಂದ್ರೆ ಸ್ವರೂಪದಲ್ಲಿರುವ ಜ್ಞಾನಾನಂದಗಳನ್ನೇ ನೀವು ಆವಿಷ್ಕರಿಸ್ಕೊಳ್ಳೋದಲ್ಲ. ಆದ್ರಿಂದ ಅದು ನಿತ್ಯ ಸಿದ್ಧ. ನಿತ್ಯ ಸಿದ್ಧ ಆದ್ರಿಂದ ಅದನ್ನು ನೀವು ಮತ್ತೆ ಪ್ರಯತ್ನ ಪಟ್ಟು ಆವಿಷ್ಕರಿಸ್ಕೊಳ್ಳೋದೇನಿದೆ, ತಸ್ಯ ಅಭಿವ್ಯಕ್ತಿ, ಅದನ್ನ ನೀವು ಮತ್ತೆ ಹುಟ್ಟಿಸ್ಲಿಕ್ಕೆ ಬರೋದಿಲ್ಲ ಮೋಕ್ಷವನ್ನ. ಅಲ್ಲೊಂದು ಪ್ರಶ್ನೆ ಬರ್ತದೆ, ಅಲ್ಲ ಅದನ್ನ ಆವಿಷ್ಕಾರ ಆದ್ರೂ ಮಾಡ್ಕೋಬೇಕಲ್ಲ ಅಂತ. ಅಂಥ ಮೋಕ್ಷವನ್ನ ಹೊಸದಾಗಿ ಹುಟ್ಟಿಸ್ಲಿಕ್ಕೆ ಬರದೇ ಇರ್ಬೋದು, ಆವಿಷ್ಕಾರ ಆದ್ರೂ ಮಾಡ್ಬೇಕಲ್ಲ ಅಂತ ಒಂದು ಜಿಜ್ಞಾಸೆ ಬರ್ಬೋದು ನಮ್ಗೆ. ಆವಿಷ್ಕಾರ ಆದ್ರೂ ಮಾಡ್ಬೇಕಲ್ಲ ಅಂತ ಜಿಜ್ಞಾಸೆ ಬಂದ್ರೆ, ಆವಿಷ್ಕಾರನೂ ಕೂಡ ಅದು ತಾನೇ ಆಗ್ತದೆ. ನೀವೇನ್ ಮಾಡೋದು? ಕದಾಚಿತ್ ಸ್ವಯಮೇವ ಸಂಭವಾತ್, ತಾನಾಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ನೀವು ಮಾಡುವ ಅಗತ್ಯ, ನೀವು ಆವಿಷ್ಕಾರ ಮಾಡ್ಕೊಳ್ಳಿಕ್ಕೆ ನೀವೇನು ವಿಶೇಷ ಪ್ರಯತ್ನ ಪಡಬೇಕಾದ ಅಗತ್ಯ ಇಲ್ಲ. ಅದು ಹೇಗೆ ಅಂದ್ರೆ ಸುಪ್ತಾವಿವ. ಈಗ ಸುಪ್ತಿಯಲ್ಲಿ ಸ್ವರೂಪಭೂತವಾದ ಆನಂದ ಅನ್ನೋದು ಆವಿಷ್ಕೃತ ಆಗ್ತದೋ ಇಲ್ಲ, ಮತ್ತೆ ಅದಕ್ಕೆ ನೀವೇನಾದ್ರೂ ವಿಶೇಷ ಪ್ರಯತ್ನ ಪಡ್ತೀರಾ? ಮಲ್ಕೋತೀರಿ ಇಷ್ಟೇ. ನಿಜ ಬರದೇ ಇದ್ರೆ ಏನಾದ್ರು ಪ್ರಯತ್ನ ಪಡ್ಬೋದೇ ಹೊರತು ಆ ಆನಂದ ಆವಿಷ್ಕಾರ ಆಗ್ಲಿಕ್ಕೆ ನೀವೇನು ವಿಶೇಷ ಪ್ರಯತ್ನ ಪಡಬೇಕಾದ ಅಗತ್ಯ ಇಲ್ಲ. ಮತ್ತೆ ಹೀಗಿರುವಾಗ ಸುಪ್ತಿಯಲ್ಲಿ ಹೇಗೆ ಸ್ವರೂಪಾನಂದ ಅನ್ನೋದು ತಾನಾಗಿ ಆವಿಷ್ಕೃತ ಆಗ್ತದ, ಹಾಗೆ ಇಲ್ಲೂ ಕೂಡ ಆಗ್ತದೆ. ಸ್ವಯಮೇವ ಸಂಭವ. ಆದ್ದರಿಂದ ಈ ನೀವು ಮುಕ್ತಿಗಾಗಿ ಭಗವಂತನ ಭಕ್ತಿ ಯಾಕೆ, ಭಕ್ತಿಗಾಗಿ ಮಹಾತ್ಮ ವರ್ಣನೆ ಯಾಕೆ ಅಂತಿಷ್ಟು ಪ್ರಶ್ನೆ. ಅದು ಸುಪ್ತಾಭಿವ ಅಂತ ಏನಿದೆ, ಸುಪ್ತಾಭಿವ ಅಂತ ಅನ್ನೋದು ಅಲ್ಲಿ ಹಿಂದೆ ನಾವೇನು ಸೂತ್ರ ನೋಡಿದ್ವಿ, 19ನೇ ಸೂತ್ರ ಅಂಬುವುದು ಅಧಿಕರಣ ಅಂತ. ಅಲ್ಲಿ ನೇರವಾಗಿ ಸುಪ್ತವಂತ ಬಂದಿಲ್ಲ. ನಿತ್ಯ ಸಿದ್ಧತ್ವ ಸಾದೃಶ್ಯಸ್ಯ ನಿತ್ಯಾನಂದ ಜ್ಞಾನಾದೇಹೇ ನ ಭಕ್ತಿ ಜ್ಞಾನಾದಿ ಪ್ರಯೋಜನ ಮಿತ್ಯತೋ ಬ್ರವೀತಿ. ಸಾದೃಶ್ಯ, ಭಗವಂತನ ಸಾದೃಶ್ಯ ನೀವೇನು ಪಡಿಬೇಕಾಗಿದೆ ಅದು ನಿತ್ಯ ಸಿದ್ಧ. ಇದು ನಾನೀಗ ಸೂತ್ರ ಭಾಷ್ಯದ ವಾಕ್ಯ ಓದ್ತಾ ಇದ್ದೇನೆ. ಆಗ ನಿತ್ಯವಾದ ಜ್ಞಾನಾನಂದಾದಿಗಳನ್ನು ನೀವು ಭಕ್ತಿ ಮಾಡಿ ಪಡ್ಕೊಳ್ಬೇಕಾದ ಅಗತ್ಯವಿಲ್ಲ ಅಂತ ಅಲ್ಲಿಯೂ ಇಷ್ಟ ಇದೆ. ಸುಪ್ತಿ ಅಂತ ಅನ್ನೋದು ಅದು ಮುಕ್ತಿ, ಅದು ಅಲ್ಲಿ ಬಂದಿದೆ, ಟೀಕಾದಲ್ಲಿ ಬಂದಿರೋದು, ಟೀಕಾ ಟಿಪ್ಪಣಿಗಳಲ್ಲಿ. ನಿದ್ರಾಕಾಲದಲ್ಲಿ ಆನಂದ ಹೇಗೆ ಅಭಿವ್ಯಕ್ತ ಆಗ್ತದೋ ಹಾಗೆ ಈ ಸ್ವರೂಪಾನಂದವು ಕೂಡ ಯಾವಾಗಾದ್ರೂ ಒಮ್ಮೆ ಅಭಿವ್ಯಕ್ತ ಆಗ್ತದೆ ತಾನೆ ಅಂತ ಪ್ರಶ್ನೆಗೆ ಆ ಅಂಬುವದ ಗ್ರಹಣಾತ್ ಅನ್ನೋ ಸೂತ್ರ ಹೊರಟಿದೆ. ಇದು 3ನೇ ಅಧ್ಯಾಯದ 2ನೇ ಪಾದದ 19ನೇ ಸೂತ್ರ.
ಅಂಬುವತ್ ಸ್ನೇಹೇನ ಗ್ರಹಣಂ ಜ್ಞಾನಂ ಭಕ್ತಿ ವಿನಾನ ತತ್ ಸಾದೃಶ್ಯಂ ಸಮ್ಯಕ್ ಅಭಿವ್ಯಜ್ಯತೆ. ಅದರದ್ದು ಅರ್ಥ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮುಂದೆ ಹೇಳಿದಂತೆ ಕಾಣಿಸೋದಿಲ್ಲ. ಅದು ಮುಂದೆ ಅವರು ಏನು ಹೇಳಿದ್ದಾರೆ, ವೃದ್ಧಿ ಹ್ರಾಸ ಭಾಕ್ತಂ ಅಂತ ಅದ್ರ ಮುಂದಿನ ಸೂತ್ರ, ಅದನ್ನ ತಗೊಂಡು ಮುಂದೆ ಹೋಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆದ್ರಿಂದ ಈ ಅಂಬುವದ ಗ್ರಹಣಾತ್ ಅಂತ ಅನ್ನೋದಕ್ಕೆ ನಾವೇ ಅರ್ಥ ತಿಳ್ಕೋಬೇಕು. ಅದರದ್ದು ತಾತ್ಪರ್ಯ ಏನು ಅದನ್ನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ತಿಳ್ಕೋಬೇಕು. ವೃದ್ಧಿ ಹ್ರಾಸ ಭಾಕ್ತಂ ಅಂತ ಅನ್ನೋದು ಮುಂದೆ 20ನೇ ಸೂತ್ರ, ಅದು 3ನೇ ಅಧ್ಯಾಯದ 2ನೇ ಪಾದದ 20ನೇ ಸೂತ್ರ. ಅಂಬುವತ್ ಸ್ನೇಹೇನ ಗ್ರಹಣಂ ಜ್ಞಾನಂ. ಈ ಭಕ್ತಿ ಇಲ್ಲದೆ ಭಗವಂತನ ಸಾದೃಶ್ಯ ಅಂತ ಅನ್ನೋದು ಸರಿಯಾಗಿ ವ್ಯಕ್ತ ಆಗೋದಿಲ್ಲ. ಅಂಬುವತ್ ಅಂದ್ರೆ ಹೀಗರ್ಥ, ಅಂಬುವತ್ ಸ್ನೇಹದಿಂದ ಕೂಡಿದ, ಅಂಬುವತ್ ಅಂದ್ರೆ ಅಂಬು ನೀರಿನಂತೆ ಅಂತಲ್ಲ, ಸ್ನೇಹದಿಂದ ಕೂಡಿದ ಗ್ರಹಣಂ ಜ್ಞಾನವೇ. ಅಂಬುವದ್ ಗ್ರಹಣ ಅಂದ್ರೆ ಸ್ನೇಹಯುಕ್ತವಾದ ಜ್ಞಾನರೂಪವಾದ ಭಕ್ತಿ, ಅದರಿಂದಲೇ ಮುಕ್ತಿ ಆಗಬೇಕು. ಆದ್ರಿಂದ ನೀವು ಹೇಳಿದಂತೆ ತಾನಾಗಿ ಅದು ಅಭಿವ್ಯಕ್ತ ಆಗೋದಿಲ್ಲ, ಅದಕ್ಕೆ ವಿಶೇಷವಾದ ಪ್ರಯತ್ನ ಬೇಕಾಗ್ತದೆ. ನಾವು ತಾನಾಗಿ ಅಭಿವ್ಯಕ್ತ ಆಗಲಿ ಕಾಯ್ದರೆ ಸರಿಯಾಗಿ ವ್ಯಕ್ತ ಆಗದೇ ಇರಬಹುದು ಅಥವಾ ವ್ಯಕ್ತ ಆಗದೇ ಇರಬಹುದು. ಅಲ್ಲಿ ಅಂಬುವತ್ ಅಂದ್ರೆ ಅಂಬು ಅಂದ್ರೆ ಸ್ನೇಹ ಅಂತ ಅರ್ಥ, ಯಾಕಂದ್ರೆ ಸ್ನೇಹ ಅನ್ನೋದು ಜಲದ ಗುಣ. ಆದ್ರಿಂದ ಅಂಬುವತ್ ಅಂದ್ರೆ ಹೀಗೆ ತಗೊಂಡಿದ್ದಾರೆ. ಆದ್ರಿಂದ ಅಂಬುವತ್ ಅಂದ್ರೆ ಈ ಸ್ನೇಹವುಳ್ಳಂತಹ ಭಗವಂತನಲ್ಲಿ ಸ್ನೇಹವುಳ್ಳಂತಹ ಭಕ್ತಿ ಉಳ್ಳಂತಹ ಗ್ರಹಣ ಅಂದ್ರೆ ಜ್ಞಾನ ಅಂತ ಹೀಗಾದ್ರ ಅರ್ಥ. ಹೀಗೆ ಆಗ್ತದೆ ಹೊರತು ಅದು ಬೇರೆ ಕಾರಣದಿಂದ ಆಗೋದಿಲ್ಲ. ಸೂತ್ರ ಭಾಷ್ಯದ ವಿವರಣದಲ್ಲಿ ಅದನ್ನು ಬರೆದಿದ್ದಾರೆ. ಅಂಬು ಅಂದ್ರೆ ನೀರು, ನೀರಿನಲ್ಲಿ ಸ್ನೇಹ ಅನ್ನೋ ಗುಣ ಇದೆ, ಆದ್ರಿಂದ ನೀರನ್ನು ಹಾಕಿ ಮಣ್ಣನ್ನು ಉಂಡೆಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇತ್ಯಾದಿಗಳನ್ನ ಬ್ರಹ್ಮಸೂತ್ರ ಭಾಷ್ಯದ ಟೀಕಾಟದಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಅಂಬುವತ್ ಅಂದ್ರೆ ಸ್ನೇಹವುಳ್ಳ ಅಂತರ್ಥ, ಗ್ರಹಣ ಅಂದ್ರೆ ಜ್ಞಾನ ಅಂತರ್ಥ. ಈ ನೀರಿನಂತಿರುವ ಜ್ಞಾನ, ನೀರು ಹೇಗೆ ಸ್ನೇಹಯುಕ್ತವೋ ಹಾಗೆ ಸ್ನೇಹಯುಕ್ತವಾದ ಗ್ರಹಣ ಅಂತರ್ಥ. ಸ್ನೇಹಯುಕ್ತವಾದ ಜ್ಞಾನದ ಹೊರತಾಗಿ ತಥಾತ್ಮ ಸಾದೃಶ್ಯವು ಅಂದ್ರೆ ಭಗವಂತನ ಸಾದೃಶ್ಯವು ನ ವ್ಯಕ್ತ ಆಗೋದಿಲ್ಲ ಅಂತ ಹೀಗದ್ರ ಅರ್ಥ. ಆದ್ರಿಂದಾಗಿ ಆ ಭಗವಂತನ ಸಾದೃಶ್ಯ ಅಂತ ಅನ್ನೋದು ಪೂರ್ಣವಾಗಿ ವ್ಯಕ್ತ ಆಗಬೇಕಾದ್ರೆ ಈ ಥರದ ಸ್ನೇಹ ಮಾಡಿ ಅವನಲ್ಲಿ ಜ್ಞಾನವನ್ನು ಪಡೆದು ಇತರ ಎಲ್ಲ ವಸ್ತುಗಳಿಗಿಂತಲೂ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಹೆಚ್ಚಿನ ಸ್ನೇಹವನ್ನು ಅವನಲ್ಲಿ ಮಾಡಿ ಮತ್ತೆ ನಮಗೆ ಎಷ್ಟು ಜ್ಞಾನವೋ ಅಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದಾಗಲೇ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಅಲ್ಲಿ ಬಂದಿದೆ ಯಮೈವೇಶ ವೃಣತೆ ತೇನ ಲಭ್ಯ. ಯಾರು ಭಗವಂತ ಯಾರನ್ನು ಬಯಸ್ತಾನೋ ಅವನಿಗೆ ತನ್ನನ್ನು ತೋರಿಸ್ಕೋತಾನೆ ಅಂತ ಕಾಟಕೋಪನಿಷತ್ತಿದೆ. ಮಹತ್ವ ಬುದ್ಧಿರ್ ಭಕ್ತಿಸ್ತು ಸ್ನೇಹಪೂರ್ವಾಭಿಧೀಯತೆ ತೈವ ವ್ಯಜ್ಯತೆ ರೂಪಂ ಜೀವರೂಪಂ ಸುಖಾಧಿಕಂ. ಇದು ಪದ್ಮಪುರಾಣದ ಮಾತು ಕೂಡ ಅಲ್ಲಿದೆ. ಜೀವನ ಸ್ವರೂಪವಾದ ಜ್ಞಾನಾನಂದಾದಿ ರೂಪ ಏನಿದೆ ಅದು ಆ ಸ್ನೇಹಪೂರ್ವಕವಾದ ಮಹತ್ವ ಬುದ್ಧಿಯಿಂದ, ಭಗವಂತನಲ್ಲಿ ಸ್ನೇಹಪೂರ್ವಕವಾದ ಮಹತ್ವ ಬುದ್ಧಿಯನ್ನು ಮಾಡಿದರೆ ಮಾತ್ರ ವ್ಯಕ್ತ ಆಗ್ತದೆ ಹೊರತು ಬೇರೆ ಕಾರಣದಿಂದ ವ್ಯಕ್ತ ಆಗೋದಿಲ್ಲ. ಆದ್ರಿಂದ ಸಾಧಕನಾದವನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗ್ತದೆ, ಅದಿಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅಂಬುವತ್ ಅಂದ್ರೆ ಭಗವಂತನ ಸ್ನೇಹವುಳ್ಳ, ಗ್ರಹಣ ಅಂದ್ರೆ ಜ್ಞಾನ. ಅಗ್ರಹಣ ಅಂತಂದ್ರೆ ಆ ಜ್ಞಾನದ ಹೊರತಾಗಿ, ಗ್ರಹಣಂ ವಿನ ಅಂತ ಈಗ ಅರ್ಥ ಮಾಡ್ಕೋಬೇಕು. ಅಗ್ರಹಣಾತ್ ಗ್ರಹಣಾಭಾವಾತ್. ನೀವು ಭಗವಂತನಲ್ಲಿ ಮಹಾತ್ಮ ಜ್ಞಾನವನ್ನು ತಿಳ್ಕೊಳ್ಳದೆ ಹೋದ್ರೆ ಹೀಗೆ ಅರ್ಥ ಆಗ್ತದೆ. ಭಗವಂತನಲ್ಲಿ ಮಹಾತ್ಮವನ್ನು ತಿಳಿದು ಭಕ್ತಿ ಮಾಡದೆ ಹೋದ್ರೆ ಬರೇ ಜ್ಞಾನ ಬಂತೆ ಹೊರತು ಅಂಬುವತ್ ಗ್ರಹಣ ಬರಲಿಲ್ಲ. ಸ್ನೇಹವುಳ್ಳಂತಹ ಮಹತ್ವ ಜ್ಞಾನ ನಿಮಗೆ ಭಗವಂತನ ಬಗ್ಗೆ ಬರಲಿಲ್ಲ. ಆದ್ರಿಂದ ತಥಾತ್ವಂ ಅವನು ಸಾದೃಶ್ಯವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಅಗ್ರಹಣಾತ್ ಜ್ಞಾನ ನಿಮಗೆ ಇಂಥ ಅಪ್ರೌಢನಾದ ಸಾಧಕನಿಗೆ ಅಗ್ರಹಣಾತ್ ಆ ಜ್ಞಾನ ಬರಲಿಲ್ಲ ಆದ್ರಿಂದ ಅಂತ ಅರ್ಥ ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.